ಎಸ್ಐಆರ್ ಗೊಂದಲ, ಚುನಾವಣಾ ಆಯೋಗಕ್ಕೆ 10 ಪ್ರಶ್ನೆಗಳು. ರಾಜ್ಯದಲ್ಲಿ ಸದ್ಯ ನಡೆಯುತ್ತಿರುವ ವಿಶೇಷ ತೀವ್ರ ಪರಿಶೀಲನೆ, ಎಸ್ಐಆರ್ ಹಾಗೂ ಗಣತಿ ಎನ್ಯುಮರೇಷನ್ ಪ್ರಕ್ರಿಯೆಯು ಸಾರ್ವಜನಿಕರಲ್ಲಿ ತೀವ್ರ ಗೊಂದಲವನ್ನು ಮೂಡಿಸಿದೆ. ಅರ್ಹ ಮತದಾರರು ಪಟ್ಟಿಯಿಂದ ಹೊರಗುಳಿಯುವುದನ್ನು ತಪ್ಪಿಸಲು ನನ್ನ ಮತ ನನ್ನ ಹಕ್ಕು ನಾಗರಿಕರ ವೇದಿಕೆಯು ರಾಜ್ಯದ ಮುಖ್ಯ ಚುನಾವಣಾಧಿಕಾರಿ ವಿ ಅನ್ಬುಕುಮಾರ್ ಅವರಿಗೆ ತುರ್ತು ಮನವಿ ಸಲ್ಲಿಸಿದ್ದು, ತಕ್ಷಣವೇ ಲಿಖಿತ ಸ್ಪಷ್ಟೀಕರಣ ನೀಡುವಂತೆ ಒತ್ತಾಯಿಸಿದೆ. ವೇದಿಕೆಯು ಚುನಾವಣಾ ಆಯೋಗದ ಮುಂದಿಟ್ಟಿರುವ ಪ್ರಮುಖ ಗೊಂದಲಗಳು ಮತ್ತು ಪ್ರಶ್ನೆಗಳು ಇಲ್ಲಿವೆ. ಪ್ರಶ್ನೆ 1, ಫಾರ್ಮ್ ಭರ್ತಿ ಮಾಡಲು ಇರುವ ಕಾಲಾವಕಾಶ ಎಷ್ಟು? ನಿಯಮಗಳ ಪ್ರಕಾರ ಬಿಎಲ್ಒಗಳು ಮನೆಗೆ ಬಂದು ಫಾರ್ಮ್ ನೀಡಿ ನಂತರ ಪಡೆದುಕೊಳ್ಳಬೇಕು. ಆದರೆ ಹಲವೆಡೆ ಸ್ಥಳದಲ್ಲೇ ತಕ್ಷಣ ಭರ್ತಿ ಮಾಡಿಕೊಳ್ಳುವಂತೆ ಬಿಎಲ್ಒಗಳು ಒತ್ತಾಯಿಸುತ್ತಿದ್ದಾರೆ. ಮತದಾರರಿಗೆ ನಮೂನೆ ಭರ್ತಿ ಮಾಡಲು ಅಧಿಕೃತವಾಗಿ ಎಷ್ಟು ದಿನಗಳ ಕಾಲಾವಕಾಶ ನೀಡಲಾಗಿದೆ? ಪ್ರಶ್ನೆ 2, ಹಳೆಯ ಮ್ಯಾಪಿಂಗ್ ಮಾಹಿತಿ ಯಾಕೆ ಬಳಸುತ್ತಿಲ್ಲ? ಕಳೆದ ನವೆಂಬರ್ನಿಂದ ಜೂನ್ 20ರವರೆಗೆ 91.3% ಮತದಾರರ ಪೂರ್ವ ಎಸ್ಐಆರ್ ಮ್ಯಾಪಿಂಗ್ ಪೂರ್ಣಗೊಂಡಿದೆ. ಆದರೂ ಈಗ ಮತ್ತೆ ಮತದಾರರನ್ನ 2002ರ ಹಳೆಯ ಪಟ್ಟಿಯಿಂದ ವಿವರ ಹುಡುಕುವಂತೆ ಪೀಡಿಸಲಾಗ್ತಿದೆ. ಈಗಾಗಲೇ ಮಾಡಲಾದ ಮ್ಯಾಪಿಂಗ್ ದತ್ತಾಂಶವನ್ನ ಬಿಎಲ್ಒಗಳು ಯಾಕೆ ಬಳಸಿಕೊಳ್ತಿಲ್ಲ? ಈ ಹಿಂದೆ ಮ್ಯಾಪಿಂಗ್ ಮಾಡಿದ್ದರ ಉದ್ದೇಶವೇನು? ಪ್ರಶ್ನೆ 3, ಸಂತತಿ ಮ್ಯಾಪಿಂಗ್, ಪ್ರೋಗೆನ್ಸಿ ಮ್ಯಾಪಿಂಗ್, ವಯೋಮಿತಿ ಗೊಂದಲ. ತಂದೆ ತಾಯಿಯ ವಂಶದ ಇತರ ಸಂಬಂಧಿಕರೊಂದಿಗೆ ಮ್ಯಾಪಿಂಗ್ ಮಾಡಬಹುದು ಎಂದು ಜಂಟಿ ಮುಖ್ಯ ಚುನಾವಣಾಧಿಕಾರಿಗಳು ಹೇಳಿದ್ದಾರೆ. ಆದರೆ ಬಿಎಲ್ಒ ಆ್ಯಪ್ನಲ್ಲಿ 40 ವರ್ಷ ಮೇಲ್ಪಟ್ಟವರಿಗೆ ಇದಕ್ಕೆ ನಿರ್ಬಂಧ ಹೇರಲಾಗಿದೆ. ಸ್ವಯಂ ಅಥವಾ ಸಂತತಿ ಮ್ಯಾಪಿಂಗ್ಗೆ ಅಧಿಕೃತ ವಯೋಮಿತಿ ಇದೆ. 40 ವರ್ಷ ಮೇಲ್ಪಟ್ಟವರು ಕಡ್ಡಾಯವಾಗಿ 2002ರ ಪಟ್ಟಿ ವಿವರ ನೀಡಬೇಕೆ? ಪ್ರಶ್ನೆ 4, ಆಧಾರ್ ವೋಟರ್ ಐಡಿ ಲಿಂಕ್ ಕಡ್ಡಾಯ ಸಡಿಲಿಕೆಗೆ ಆಗ್ರಹ. ಆನ್ಲೈನ್ನಲ್ಲಿ ಫಾರ್ಮ್ ಭರ್ತಿ ಮಾಡಲು ವೋಟರ್ ಐಡಿ ಮತ್ತು ಆಧಾರ್ ವಿವರಗಳು ಅಕ್ಷರಶಃ ಹೊಂದಾಣಿಕೆ ಆಗಬೇಕು ಹಾಗೂ ಮೊಬೈಲ್ ಲಿಂಕ್ ಕಡ್ಡಾಯವಾಗಿದೆ. ಇದು ಹಳೆಯ ಐಡಿ ಹೊಂದಿರುವವರಿಗೆ ತೀವ್ರ ಕಷ್ಟಕರವಾಗಿದೆ. ಈ ಕಠಿಣ ನಿಯಮವನ್ನು ಸಡಿಲಿಸಲು ಸಾಧ್ಯವಿಲ್ಲವೇ? ಪ್ರಶ್ನೆ 5, ಸ್ಪೆಲ್ಲಿಂಗ್ ತಪ್ಪುಗಳಿದ್ರೆ ಏನ್ ಮಾಡಬೇಕು? 2002ರ ಪಟ್ಟಿಯಲ್ಲಿರುವ ಹೆಸರು ಅಥವಾ ಸಂಬಂಧಿಕರ ಹೆಸರಿನ ಕಾಗುಣಿತದಲ್ಲಿ ವ್ಯತ್ಯಾಸಗಳಿದ್ರೆ ಗೊಂದಲ ಉಂಟಾಗ್ತದೆ. ಹಳೆಯದನ್ನೇ ಬರೆಯಬೇಕೆ ಅಥವಾ ಸರಿಪಡಿಸಬೇಕೆ? ಆಯೋಗದ ಸ್ಪಷ್ಟನೆ ಎಲ್ಲಿದೆ? ಪ್ರಶ್ನೆ 6, ಉದ್ಯೋಗಸ್ಥರನ್ನ ಗೈರು ಎಂದು ಗುರುತಿಸುವ ಆತಂಕ. ಹಗಲು ವೇಳೆ ಜನ ಉದ್ಯೋಗಕ್ಕಾಗಿ ಹೊರಹೋಗೋದ್ರಿಂದ ಬಿಎಲ್ಒಗಳು ಬಂದಾಗ ಅವರು ಸಿಗದೆ ಗೈರು ಆಬ್ಸೆಂಟ್ ಅಂತ ಗುರುತಿಸಲ್ಪಡುವ ಅಪಾಯವಿದೆ. ಇದಕ್ಕಾಗಿ ಪ್ರತಿ ಮತಗಟ್ಟೆಯಲ್ಲಿ ಪ್ರತಿದಿನ ಸಂಜೆ 6ರಿಂದ ರಾತ್ರಿ 9:30ವರೆಗೆ ಗಣತಿ ಶಿಬಿರ ನಡೆಸಲು ಸಾಧ್ಯವೇ? ಪ್ರಶ್ನೆ 7, 12.7 ಲಕ್ಷ ಮತದಾರರ ಭವಿಷ್ಯ ಏನು? ಈಗಾಗಲೇ 12.7 ಲಕ್ಷ ಮತದಾರರನ್ನ ಇತರೆ ಎಂದು ವರ್ಗೀಕರಿಸಿ ಅನುಮಾನಾಸ್ಪದ ಅಕ್ರಮ ವಲಸಿಗರು ಎಂದು ಪರಿಗಣಿಸಲಾಗ್ತಿದೆ ಎಂಬ ವರದಿಗಳಿವೆ. ಒಬ್ಬ ಮತದಾರರನ್ನ ಇತರೆ, ಮೃತ, ಸ್ಥಳಾಂತರ ಅಥವಾ ನಕಲು ಎಂದು ಗುರುತಿಸಲು ಇರುವ ನಿಖರ ಮಾನದಂಡಗಳೇನು? ಪ್ರಶ್ನೆ 8, ಕನ್ನಡ ಲಿಪಿಯನ್ನ ಎಐ ಗುರುತಿಸುತ್ತದೆಯೇ? ಕೈಬರಹದ ನಮೂನೆಗಳನ್ನು ಸ್ಕ್ಯಾನ್ ಮಾಡಿ ಅಪ್ಲೋಡ್ ಮಾಡುವಾಗ ಬಳಸಲಾಗುವಂತಹ ಎಐ ತಂತ್ರಾಂಶವು ಕನ್ನಡ ಲಿಪಿಯನ್ನು ಸರಿಯಾಗಿ ಗುರುತಿಸುತ್ತದೆಯಾ? ಹಾಗೂ ಗಣತಿ ನಮೂನೆಗಳನ್ನು ಕೇವಲ ಕನ್ನಡ ಮತ್ತು ಇಂಗ್ಲಿಷ್ನಲ್ಲಿ ಮಾತ್ರ ಭರ್ತಿ ಮಾಡಬೇಕೇ? ಪ್ರಶ್ನೆ 9, ಕರಡು ಪಟ್ಟಿಯಿಂದ ಹೊರಗುಳಿದರೆ ನೋಟಿಸ್ ಸಿಗ್ತದೆಯೇ? 2026ರ ಆಗಸ್ಟ್ 5ರಂದು ಕರಡು ಮತದಾರರ ಪಟ್ಟಿ ಪ್ರಕಟವಾದಾಗ ಅದರಿಂದ ಹೊರಗುಳಿದ ಮತದಾರರಿಗೆ ಹೆಚ್ಚುವರಿ ದಾಖಲೆ ಸಲ್ಲಿಸಲು ನೋಟಿಸ್ ನೀಡಲಾಗುತ್ತದೆಯೇ? ಪ್ರಶ್ನೆ 10, ಬಡವರ ಮತದಾನದ ಹಕ್ಕಿಗೆ ಧಕ್ಕೆ. ಎಸ್ಐಆರ್ ಅಡಿಯಲ್ಲಿ ಸೂಚಿಸಲಾದ 11 ಪ್ರಮುಖ ದಾಖಲೆಗಳು ರಾಜ್ಯದ ಲಕ್ಷಾಂತರ ಬಡ ಮತದಾರರ ಬಳಿ ಇಲ್ಲ. ಸೂಕ್ತ ದಾಖಲೆಗಳಿಲ್ಲದ ಕಾರಣ ಇವರು ಮತದಾನದ ಹಕ್ಕಿನಿಂದ ವಂಚಿತರಾಗುವ ಭೀತಿ ಇದೆಯೇ? ರಾಜ್ಯದ ಯಾವುದೇ ಅರ್ಹ ನಾಗರಿಕನ ಮತದಾನದ ಹಕ್ಕಿಗೆ ಧಕ್ಕೆಯಾಗದಂತೆ ತಡೆಯಲು ಚುನಾವಣಾ ಆಯೋಗವು ಈ ಎಲ್ಲ ಅಂಶಗಳಿಗೆ ತಕ್ಷಣವೇ ಅಧಿಕೃತ ಲಿಖಿತ ಸ್ಪಷ್ಟೀಕರಣ ನೀಡುವ ಮೂಲಕ ಸಾರ್ವಜನಿಕರ ಆತಂಕ ನಿವಾರಿಸಬೇಕು ಎಂದು ನನ್ನ ಮತ ನನ್ನ ಹಕ್ಕು ವೇದಿಕೆ ಒತ್ತಾಯಿಸಿದೆ. ಈ ಕಾರ್ಯಕ್ರಮದ ಪ್ರಾಯೋಜಕರು ಗಡಿಯಾರ್ ಗ್ರೂಪ್ ಆಫ್ ಕಂಪನೀಸ್, ಸ್ಪೆಷಲೈಸ್ಡ್ ಇನ್ piling and shoring, engineering consultancy, firefighting, steel structures, real estate. Office, SIT Tower, Silicon Oasis, Dubai, UAE. ಸ್ನೇಹಿತರೆ, ನಿಮ್ಮ ಅದ್ಭುತ ಬೆಂಬಲದಿಂದ ಸನ್ಮಾರ್ಗ ನ್ಯೂಸ್ ಚಾನೆಲ್ ಈಗ 2 ಲಕ್ಷ ಸಬ್ಸ್ಕ್ರೈಬರ್ಗಳನ್ನು ದಾಟಿದೆ. ಇದು ನಮ್ಮ ಯಶಸ್ಸಲ್ಲ, ಇದು ನಿಮ್ಮ ಯಶಸ್ಸು. ನಮ್ಮ ಮುಂದಿನ ಗುರಿ 4 ಲಕ್ಷ. ಇದು ಕಷ್ಟವಲ್ಲ. ನೀವು ಮಾಡಬೇಕಾದದ್ದು ಸಿಂಪಲ್. ನೀವು ಸನ್ಮಾರ್ಗ ನ್ಯೂಸ್ ಚಾನೆಲ್ ವಿಡಿಯೋವನ್ನ ನಿಮ್ಮ ಸ್ನೇಹಿತರಿಗೆ, ಕುಟುಂಬದವರೊಂದಿಗೆ ಹಂಚಿಕೊಳ್ಳಿ ಮತ್ತು ಅವರಲ್ಲೂ ಸಬ್ಸ್ಕ್ರೈಬ್ ಮಾಡಲು ಹೇಳಿ. ನೀವು ಶಕ್ತಿಯನ್ನು ಕೊಡಿ, ನಾವು ನಿಖರ ಸುದ್ದಿ ಕೊಡ್ತೇವೆ. ಧನ್ಯವಾದಗಳು.